ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕಲ್ಯಾಣಿ ರೇವಂತ್ ವ್ಲಾಗ್. ನಾವಿವತ್ತು ನಮ್ಮ ಸಬ್ಸ್ಕ್ರೈಬರ್ ಒಬ್ರು ನಮ್ಮನ್ನ ಯಾವಾಗ್ಲೂ ಲೈವ್ ಬಂದು ಸಪೋರ್ಟ್ ಮಾಡಿ ಹಾಗೆ ನಮ್ಮನ್ನ ಅವ್ರ ಮ್ಯಾರೇಜ್ಗೆ ಇನ್ವೈಟ್ ಮಾಡಿದ್ರು. ನೀವು ನೋಡ್ಬೋದು, ಲೈವ್ ಬರೋರ್ಗೆ ಗೊತ್ತಿರತ್ತೆ, ಶರಣ್ ಅನ್ಬಿಟ್ಟು. ಶರಣ್ ಬ್ರೋ ಅವರು ತುಂಬಾ ದಿನಗಳಿಂದ ನಮ್ ಲೈವ್ಗೆ ಬಂದು ನಮ್ಗೆ ಸಪೋರ್ಟ್ ಮಾಡ್ತಿರ್ತಾರೆ. ಹಾಗೆ ಲೈವ್ ನಲ್ಲೇ ತುಂಬಾ ಸಲ ಇನ್ವೈಟ್ ಮಾಡಿದ್ರು, ಅಕ್ಕ ನೀವು ನಮ್ ಮ್ಯಾರೇಜ್ ಬರ್ಲೇಬೇಕು ಅಂತ. ನಾನು ಸರಿ ಅಂತ ಹೇಳಿದ್ದೆ, ಹಾಗಾಗಿ ಹೋಗೋಣ ಅಂತ ರೆಡಿ ಆಗಿದ್ದೀನಿ. ಆಕ್ಚುಲಿ ಟ್ವಿಸ್ಟ್ ಏನಂದ್ರೆ, ನಾವು ತುಂಬಾ ದಿನಗಳಿಂದ ಶರಣ್ ಬ್ರದರ್ ಮದ್ವೆಗೆ ಹೋಗ್ಬೇಕು ಅಂತಾನೆ ಅನ್ಕೊಂಡಿದ್ವಿ. ಆದ್ರೆ ಮದ್ವೆ ದಿನಾನೇ ನಾವು ಹೋಗೋದನ್ನ ಮರ್ತಿದೀವಿ. ಮತ್ತೆ ರೇವಂತ್ ಅವ್ರಿಗೆ ಅವ್ರ ಆಫೀಸಲ್ಲಿ ಹೇಳಿದ್ರಂತೆ, ಇವತ್ತು ಶರಣ್ದು ಮದ್ವೆ ಇದೆ, ಎಲ್ಲ ಹೋಗೋಣ ಅನ್ಬಿಟ್ಟು. ರೇವಂತ್ ಅವ್ರಿಗೆ ಶರಣ್ ಅವರು ಪರಿಚಯ ಇದೆ, ಅಂದ್ರೆ ನನ್ ಸಬ್ಸ್ಕ್ರೈಬರ್ ಆಗೋಕ್ ಮುಂಚೆಯಿಂದನು ಶರಣ್ ಬ್ರದರು ರೇವಂತ್ ಅವ್ರಿಗೆ ಪರಿಚಯ ಇದ್ರು. ಹಾಗಾಗಿ ಅವ್ರು ಮಾತಾಡ್ಕೊಳ್ಬೇಕಾದ್ರೆ ಕಾಲ್ ಮಾಡಿದ್ರು 7:30 ರೆಡಿ ಆಗು, ಶರಣ್ದು ಮದ್ವೆ ಇದೆ, ಹೋಗೋಣ ಅನ್ಬಿಟ್ಟು. ಆಗ ರೆಡಿಯಾಗಿ ನಾನು ರೇವಂತ್ ಅವರು ಚೌಟ್ರಿ ಹತ್ರ ಬಂದ್ವಿ. ನೋಡ್ತಿರ್ಬೋದು, ಇದೇ ಆ ಚೌಟ್ರಿ. ಡೆಕೋರೇಷನ್ ಎಲ್ಲ ತುಂಬಾನೇ ಚೆನ್ನಾಗಿ ಮಾಡಿದ್ರು. ನಾವು ಹೋಗ್ಬೇಕಾದ್ರೆ ಬಾಗ್ಲತ್ರ ಎಂಟ್ರೆನ್ಸ್ ಅಲ್ಲಿ ಒಂದು ಚಿಕ್ಕದಾಗಿ ಪುಟ್ಟದಾದ ಗಣೇಶನ್ ಇಟ್ಟಿದ್ರು. ತುಂಬಾನೇ ಕ್ಯೂಟ್ ಆಗಿ ಚೆನ್ನಾಗಿ ಕಾಣಿಸ್ತಿತ್ತು. ಹಾಗೆ ನೋಡಿ, ಫ್ರಂಟ್ ಬಾಗ್ಲು ಡೆಕೋರೇಷನ್ ಸಹ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಾವು ರೇವಂತ್ ಅವರು ಸರಿ ಒಳಗಡೆ ಹೋಗಿ ಕುತ್ಕೊಳ್ಳೋಣ ಅನ್ಬಿಟ್ಟು ಒಳಗಡೆ ಹೋಗ್ತಿದೀವಿ. ಆಲ್ರೆಡಿ ನಾವು ಮನೆ ಬಿಟ್ಟಾಗೆ 8:30 ಆಗಿತ್ತು. ಈಗ ಇಲ್ಲಿಗೆ ಬಂದು ರೀಚ್ ಆಗೋಷ್ಟ್ರೊಳಗಡೆ ಸ್ವಲ್ಪ ಲೇಟೇ ಆಗಿರತ್ತೆ. ಆದ್ರೂನು ತುಂಬಾನೇ ಜನ ಇದ್ರು. ಇವ್ರದ್ದು ಫ್ಯಾಮಿಲಿ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಹಾಗೆ ಸ್ವಲ್ಪ ಇವರು ಜನನ ಚೆನ್ನಾಗಿ ಮಾತಾಡಿಸ್ತಾರಂತೆ. ಹಾಗಾಗಿ ತುಂಬಾನೇ ಜನ ಬಂದು ಅವ್ರಿಗೆ ವಿಶ್ ಮಾಡಿ ಫೋಟೋಸ್ ತಗೊಳ್ತಾ ಇದ್ರು. ನಾವು ಸರಿ ಅನ್ಬಿಟ್ಟು ಸ್ವಲ್ಪ ಜನ ಕಡಿಮೆ ಆಗ್ಲಿ ಅಂತ ಅಲ್ಲೇ ಕುತ್ಕೊಂಡು ಮಾತಾಡ್ತಾ ಇದೀವಿ. ನೋಡ್ಬೋದು, ಶರಣ್ ಬ್ರೋದು ಮತ್ತೆ ಅವ್ರ ಹುಡ್ಗಿದು ಪೇರ್ ಮಾತ್ರ ತುಂಬಾನೇ ಚೆನ್ನಾಗಿತ್ತು. ಬಂದವರೆಲ್ಲ ಅದೇ ರೀತಿ ಹೇಳ್ತಾ ಹೋಗ್ತಾ ಇದ್ರು. ನಮ್ಗಂತೂ ತುಂಬಾ ಖುಷಿ ಆಯ್ತು ಅವ್ರ ಮದ್ವೆಗೆ ಹೋಗಿದ್ದು. ನಾವು ಸ್ಟೇಜ್ ಮೇಲೆ ಹೋಗಿ ಸ್ವಲ್ಪ ಫೋಟೋಸ್ ತಗೊಂಡು ಅವ್ರಿಗೆ ವಿಶ್ ಮಾಡ್ಬಿಟ್ಟು ಊಟದ ಕಡೆ ಬಂದ್ವಿ. ಊಟಕ್ಕೆ ಬರ್ಬೇಕಾದ್ರೆ ಅಲ್ಲಿ ಸಹ ಜನ ಇದ್ರು. ಊಟಕ್ಕೆಲ್ಲ ಆಗ್ತಾನೆ ಕೂತಿದ್ರು. ಸರಿ, ಅವರೆಲ್ಲ ಊಟ ಮಾಡ್ಲಿ ಮತ್ತೆ ನಾವು ಮಾಡೋಣ ಅನ್ಬಿಟ್ಟು ನಾನು, ರೇವಂತ್ ಮತ್ತೆ ಅವ್ರ ಆಫೀಸ್ ಅವ್ರ ಇಬ್ರು ಬಂದಿದ್ರು. ಅವರು ಎಲ್ಲ ಸೇರ್ಕೊಂಡು ಮಾತಾಡ್ತಾ ಇದೀವಿ. ನೋಡ್ತಿರ್ಬೋದು, ಈ ಅಕ್ಕ ಮತ್ತೆ ಆ ಅಣ್ಣ ಇದಾರಲ್ವಾ, ಅವರು ರೇವಂತ್ ಅವರ ಆಫೀಸ್ ಅವರು. ನಾವು ಜನ ಎಲ್ಲ ಕಡಿಮೆ ಆದ್ಮೇಲೆ ಊಟಕ್ಕೆ ಕುತ್ಕೊಂಡ್ವಿ. ಊಟಗಳು ಮಾತ್ರ ತುಂಬಾನೇ ಚೆನ್ನಾಗಿ ಮಾಡ್ಸಿದ್ರು. ಹಾಗೆ ಒನ್ಸ್ ಅಗೇನ್ ಹ್ಯಾಪಿ ಮ್ಯಾರಿಡ್ ಲೈಫ್ ಶರಣ್ ಬ್ರೋ ಅಂತ ಹೇಳ್ತಾ ನಾನು, ರೇವಂತ್ ಅವರು ಹಾಗೆ ಅವರ ಆಫೀಸ್ ಅವರೆಲ್ಲ ಸೇರ್ಕೊಂಡು ಸ್ವಲ್ಪ ಫೋಟೋಸ್ ತಗೊಂಡ್ವಿ. ಆ ಫೋಟೋಸ್ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಿದೀನಿ. ವಿಡಿಯೋನ ನೋಡ್ತಿರೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ಇದು ನೆಕ್ಸ್ಟ್ ಡೇ ಕಂಟಿನ್ಯೂಷನ್ ವ್ಲಾಗ್ ಆಗಿರತ್ತೆ. ರೇವಂತ್ ಅವ್ರ ಚಿಕ್ಕಮ್ಮ ಊರಲ್ಲಿ, ಅಂದ್ರೆ ಪೊಮ್ರಳ್ಳಿ, ಲಾಸ್ಟ್ ಟೈಮ್ ನಾನು ವಿಡಿಯೋ ಶೇರ್ ಮಾಡಿದ್ದೀನಿ. ಆ ಊರಲ್ಲಿ ಇವತ್ತು ದೇವಸ್ಥಾನದ ಪ್ರತಿಷ್ಠಾಪನೆ ಇತ್ತು. ಶ್ರೀ ವರದರಾಜ ಸ್ವಾಮಿ ದೇವರದು ಪ್ರತಿಷ್ಠಾಪನೆ ಇತ್ತು. ಹಾಗಾಗಿ ನಮ್ಮ ಮನೆಯವ್ರನ್ನ ಇನ್ವೈಟ್ ಮಾಡಿದ್ರು. ಸರಿ ಅನ್ಬಿಟ್ಟು ನಾನು, ರೇವಂತ್ ಅವರು ಮತ್ತೆ ಅವರ ಮಮ್ಮಿ ಅಂದ್ರೆ ನಮ್ಮ ಅತ್ತೆ 3 ಜನನು ಸೇರ್ಕೊಂಡು ಹೋಗೋಣ ಅಂತ ರೆಡಿಯಾಗಿ ಹೋಗ್ತಿದೀವಿ. ಕಾರಲ್ಲಿ ನಾನು ನಮ್ಮ ಅತ್ತೆ ಮಾತಾಡ್ತಾ ಇದೀವಿ. ಎಲ್ಲೋದ್ರು ನಾವು 3 ಮೆಂಬರ್ಸ್ ರೆಡಿಯಾಗಿ ಹೋಗ್ತೀವಿ. ಹಾಗೆ ರೇವಂತ್ ಅವ್ರ ಡ್ಯಾಡಿ ಮತ್ತೆ ಅವರ ತಂಗಿ ಎಲ್ಲೂ ಬರಲ್ಲ, ನಾವು 3 ಮೆಂಬರ್ಸ್ ಮಾತ್ರ ಹೋಗೋಣ ಅಂತ ಹೇಳ್ಬಿಟ್ಟು ಹೇಳ್ತಾ ನಕ್ಕೊಂಡು ಹೋಗ್ತಾ ಇದೀವಿ. ನಾವು ಹೋಗ್ತಿರೋದು ಆಫ್ಟರ್ನೂನ್ ಆಗಿರೋದ್ರಿಂದ ನೋಡ್ತಿರ್ಬೋದು, ಬಿಸಿಲಂತೂ ತುಂಬಾನೇ ಸುಡ್ತಾ ಇದೆ. ನಾವು ಕಾರಲ್ಲಿ ಹೋಗಿರೋದ್ರಿಂದ ಏನ್ ಪರವಾಗಿಲ್ಲ, ನಮ್ಗೇನ್ ಅಷ್ಟೊಂದು ಬಿಸಿಲು ಅಂತ ಏನ್ ಅನಿಸ್ಲಿಲ್ಲ. ಆದ್ರೆ ಬಿಸಿಲಂತೂ ತುಂಬಾನೇ ಇತ್ತು. ನಾವು ಪೊಮ್ರಳ್ಳಿಗೆ ಹೋಗ್ಬೇಕಾದ್ರೆ ಒಂದು ಸ್ವಾಮೀಜಿ ಬರ್ತಾರೆ ಅನ್ಬಿಟ್ಟು ಇವರು ಎಲ್ಲ ಪೆಂಡಲ್ ಎಲ್ಲ ಹಾಕ್ಸಿ ತುಂಬಾನೇ ಚೆನ್ನಾಗಿ ರೆಡಿ ಮಾಡ್ಕೊಂಡಿದ್ರು. ಅಂದ್ರೆ ಸ್ವಲ್ಪ ಪ್ರೋಗ್ರಾಮ್ ತರ ಮಾಡೋಣ ಅನ್ಬಿಟ್ಟು. ಸರಿ ಅಂತ ನಾವು ದೇವಸ್ಥಾನದ ಹತ್ರ ಹೋದ್ರಿ. ನೋಡಿ, ಇದೇ ಆ ದೇವಸ್ಥಾನ. ಪುಟ್ಟದಾಗಿ ತುಂಬಾನೇ ಚೆನ್ನಾಗಿ ಕಟ್ಟಿದ್ರು. ನಾವು ದೇವಸ್ಥಾನದೊಳಗಡೆ ಹೋಗೋಣ ಅಂತ ಹೋಗ್ತಿದ್ರೆ ರೇವಂತ್ ಅವ್ರ ಚಿಕ್ಕಮ್ಮ ಹಾಗೆ ನಮ್ಮ ಅಕ್ಕನ ಅವ್ರ ಅತ್ತೆ ಅವರು ಇಬ್ರು ಮಾತಾಡ್ತಾ ಬಂದ್ರು. ಹಾಗೆ ನಮ್ಮನ್ನ ಮಾತಾಡ್ಸಿ, ನೀವು ದೇವ್ರ ದರ್ಶನ ಮಾಡ್ಕೊಳ್ತೀರಿ, ನಾವು ಬರ್ತೀವಿ ಅಂತ ಹೇಳಿ ಅವರು ಹೊರಟ್ರು. ಅಂದ್ರೆ ಸ್ವಾಮೀಜಿಯವರು ನಾವು ಹೋಗಿದ ಟೈಮ್ಗೆ ಅವರು ಬರ್ತಿರೋದ್ರಿಂದ ಊರಲ್ಲಿ ಪ್ರತಿ ಮನೆಗೂ ಒಂದೊಂದು ಕಳಶನ ತರಬೇಕು ಅಂತ ಫಸ್ಟೇ ಊರಿಂದ ಎಲ್ಲಾರು ಹೇಳಿ ಮಾತಾಡ್ಕೊಂಡಿದ್ರಂತೆ. ಹಾಗಾಗಿ ಅವರು ಕಳಶ ಎತ್ಕೋಬೇಕು ಅಂತ ಹೇಳಿ ಅವರು ಹೋದ್ರು. ನಾವು ಸರಿ ಅನ್ಬಿಟ್ಟು ನಾನು, ನಮ್ಮತ್ತೆ, ರೇವಂತ್ ಅವರು ದೇವ್ರ ದರ್ಶನ ಮಾಡ್ಕೊಳ್ಳೋಣ ಅಂತ ದೇವಸ್ಥಾನದೊಳಗಡೆ ಹೋಗ್ತಾ ಇದೀವಿ.
ನೋಡ್ತಿರ್ಬೋದು ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂತ. ತುಂಬಾನೇ ಚೆನ್ನಾಗಿ ಕಟ್ಟಿದ್ರು. ಹಾಗೆ ಡೆಕೋರೇಷನ್ ಸಹ ತುಂಬಾ ಚೆನ್ನಾಗಿ ಮಾಡಿದ್ರು. ಲಾಸ್ಟ್ ಟೈಮ್ ನಾನು ನಮ್ಮೂರ್ ಜಾತ್ರೆದು ವ್ಲಾಗ್ ಶೇರ್ ಮಾಡಿದ್ದೆ ಅಲ್ವಾ, ಅದು ಸಹ ನಮ್ಮೂರಲ್ಲಿ ಶ್ರೀ ವರದರಾಜ ಸ್ವಾಮಿ ದೇವಸ್ಥಾನ ತುಂಬಾನೇ ಫೇಮಸ್ಸು. ಇಲ್ಲಿ ನಿಯರೇ, ನಮ್ಮೂರ್ಗೆ ನಿಯರೇ ಇರೋದು ಪೊಮ್ರಳ್ಳಿ. ಇಲ್ಲಿ ಚಿಕ್ಕದಾಗಿ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯೋ. ತುಂಬಾ ಹತ್ರಕ್ಕೆ ಹೋಗಿ ಸಹ ನಾವು ನೋಡ್ಬೋದು. ಹಾಗೆ ನಾವು ಪೂಜೆ ಮಾಡಿಸ್ಕೊಂಡು ಸ್ವಲ್ಪ ಫೋಟೋಸ್ ಹಾಗೆ ವಿಡಿಯೋಸ್ ತಗೊಂಡು ಹೊರಗಡೆ ಬಂದ್ವಿ. ನೋಡ್ಬೋದು ಎಷ್ಟು ಆರಾಮಾಗಿ ದರ್ಶನ ಆಯ್ತು ಅಂದ್ರೆ ತುಂಬಾ ಚೆನ್ನಾಗಾಯ್ತು. ನೋಡಿ ದೇವ್ರು ಯಾವ ರೀತಿ ಕಾಣಿಸ್ತಿದೆ ಅನ್ನೋದನ್ನ ನೀವು ನೋಡಿ ಹಾಗೆ ಕಾಮೆಂಟ್ ಮಾಡಿ ಹೇಗ್ ಕಾಣಿಸ್ತು ಅಂತ, ಹಾಗೆ ಹೇಗಿತ್ತು ಅನ್ನೋದನ್ನ. ಹಾಗೆ ಇಲ್ಲಿ ರಾತ್ರಿ ಎಲ್ಲ ಹೋಮಗಳೆಲ್ಲ ಮಾಡಿದ್ರಲ್ವಾ, ಅಲ್ಲಿ ಬೇಳೆ ನವಧಾನ್ಯಗಳು ಅಂತಾರಲ್ವಾ, ಅದನ್ನ ಬೇಳೆಗಳೆಲ್ಲ ಇಟ್ಟಿದ್ರು. ನೋಡಿ ಸ್ವಾಮೀಜಿ ಅವ್ರನ್ನ ಕರ್ಕೊಂಡ್ ಬರ್ತಾ ಇದ್ದಾರೆ ಊರಿನ ಎಲ್ಲ ಹೆಂಗಸರು. ಹೇಳ್ದೆ ಅಲ್ವಾ, ಪ್ರತಿ ಮನೆಗೂ ಒಂದೊಂದು ಕಳಶನ ಎತ್ಕೊ ಬರ್ಬೇಕು ಅಂತ ಫಸ್ಟೇ ಹೇಳಿರೋದ್ರಿಂದ ಪ್ರತಿ ಮನೆಯವರು ಕಳಶನ ಎತ್ಕೊಂಡು ಸ್ವಾಮೀಜಿ ಅವ್ರನ್ನ ದೇವಸ್ಥಾನಕ್ಕೆ ಕರ್ಕೊಂತ ಬರ್ತಾ ಇದ್ದಾರೆ. ನಿಮ್ ಚಿಕ್ಕಮ್ಮನೆ ಕಾಣಿಸ್ತಾಳ್ರಿ ಇವರೆಲ್ಲ ಉತ್ನೂರವ್ರಿ ಪೂಜಾರಿಗಳು. ಇವನು ರೇವಂತ್ ಅವರ ಲಾಸ್ಟ್ ಚಿಕ್ಕಮ್ಮ ಮಗ. ತುಂಬಾನೇ ಚಿಕ್ಕ ಹುಡುಗ, ತುಂಬಾ ಕ್ಯೂಟ್ ಆಗಿರ್ತಾನೆ. ನನ್ ನೋಡಿದ್ರೆ ಅಂತೂ ತುಂಬಾ ನಾಚಿಕೆ ಪಡ್ತಾ ಇರ್ತಾನೆ. ನೋಡಿ ನಾನು ವಿಡಿಯೋ ಮಾಡ್ತಿದ್ದೀನಿ ಅಂತ ಚೇರ್ ಹಿಂದೆ ಹೋಗಿ ಹೋಗಿ ಬಚ್ಚಿಟ್ಕೊಳ್ತಿದ್ದಾನೆ. ನಾವು ದೇವ್ರ ದರ್ಶನ ಮಾಡ್ಕೊಂಡು ಊಟಕ್ಕೆ ಅಂತ ಹೋಗ್ತಿದೀವಿ. ಇಲ್ಲಿ ಸಹ ಊಟಗಳು ತುಂಬಾನೇ ಚೆನ್ನಾಗಿ ಮಾಡಿಸಿದ್ರು. ಅಂದ್ರೆ ಮದ್ವೆ ಊಟಗಳೇ ಮಾಡಿಸಿದ್ದು. ಊರಲ್ಲಿ ಎಲ್ಲಾರ್ಗೂ ಮನೆಯಲ್ಲಿ ಅಡ್ಗೆ ಮಾಡಬಾರ್ದು ಅಂತ ಫಸ್ಟ್ ಇನ್ಫಾರ್ಮ್ ಮಾಡಿ ದೇವಸ್ಥಾನಕ್ಕೆ ಬಂದವ್ರಿಗೆಲ್ಲ ಊಟದ ವ್ಯವಸ್ಥೆ ಮಾಡಿದ್ರು. ದೇವಸ್ಥಾನದ ಪಕ್ಕದಲ್ಲೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ನಾವು ಹೋಗೋ ಟೈಮ್ಗೆ ರಶ್ ಸಹ ಸ್ವಲ್ಪ ಕಡಿಮೆ ಇತ್ತು. ಹಾಗೆ ನಾವು ಊಟಗಳು ಮಾಡ್ಕೊಂಡು, ಹಾಗೆ ಜನನು ತುಂಬಾ ಕಡಿಮೆ ಆಗಿದ್ರು. ಇನ್ನೊಂದ್ಸಲ ನೋಡೋಣ ಅನ್ಬಿಟ್ಟು ಮತ್ತೆ ದೇವಸ್ಥಾನ ಹತ್ರ ಹೋಗಿ ಎಲ್ಲ ನೀಟಾಗಿ ನೋಡ್ಕೊಂಡು, ರಾತ್ರಿ ಎಲ್ಲ ಹೋಮ ಎಲ್ಲ ಮಾಡಿದ್ರಂತೆ. ಹಾಗಾಗಿ ಅಲ್ಲೆಲ್ಲ ನೋಡ್ಕೊಂಡು, ಹಾಗೆ ಸ್ವಾಮೀಜಿ ಇದ್ರಲ್ವಾ, ಅಲ್ಲಿ ಒಂದ್ ಸ್ವಲ್ಪ ಫಂಕ್ಷನ್ ತರ ನಡೀತಾ ಇತ್ತು. ಅಲ್ಲೋಗಿ 10 ಮಿನಿಟ್ಸ್ ಕುತ್ಕೊಂಡಿದ್ದು. ಹಾಗೆ ರೇವಂತ್ ಅವ್ರ ಚಿಕ್ಕಮ್ಮ ಕಳಶ ಎತ್ಕೊಂಡಿದ್ರಲ್ಲ, ಅವ್ರನ್ನೂ ಸಹ ಕರ್ಕೊಂಡು ಮನೆಗ್ ಬಂದ್ವಿ. ನೋಡಿ ತಲೆ ಬಾಚ್ಕೊಳ್ತಿದಾರಲ್ವಾ, ಅವರು ನಮ್ಮತ್ತೆ ಕೊನೆ ತಂಗಿಯವರು. ಅವ್ರ ಮಗನೇ ಈ ಪುಟ್ಟ ಹುಡುಗ. ಇವನ್ಗೆ ಯಾಕೋ ಗೊತ್ತಿಲ್ಲ, ಫೋಟೋಸ್ ವಿಡಿಯೋಸ್ ಅಂದ್ರೆ ತುಂಬಾ ನಾಚಿಕೆ ಅಂತೆ. ಅದಕ್ಕೆ ನೋಡಿ ಓಡ್ತಿದ್ದಾನೆ, ನನ್ ಫೋಟೋಸ್ ಎಡಿಬೇಡ ಅನ್ಬಿಟ್ಟು. ಹಾಗೆ ಪ್ರತಿ ಮನೆ ಮುಂದೆ ರಂಗೋಲಿ ಅಂತೂ ತುಂಬಾನೇ ಚೆನ್ನಾಗ್ ಹಾಕಿದ್ರು. ನೋಡಿ ರೇವಂತ್ ಅವ್ರ ಚಿಕ್ಕಮ್ಮ ಮನೆ ಮುಂದೆ ರೇವಂತ್ ಅವ್ರ ಚಿಕ್ಕಮ್ಮ ಬಿಡ್ಸಿರೋ ಅಂತ ರಂಗೋಲಿ ಅದು. ಹಾಗೆ ನಾವು ಹೊಡ್ತೀವಿ, ಟೈಮ್ ಆಯ್ತು ಅಂತೇಳಿ ನಾವೆಲ್ಲ ಹೊಡ್ತಿದೀವಿ. ಹಾಗೆ
ರೇವಂತ್ ಅವ್ರ ಚಿಕ್ಕಮ್ಮಗೆ ಬಾಯ್ ಮಾಡ್ತಾ ಇದೀವಿ. ಆಂಟಿ ಅವ್ರ ಮನೆಯಲ್ಲಿ ಕ್ಯಾಪ್ಸಿಕಮ್ ಸ್ವಲ್ಪ ಜಾಸ್ತಿ ಇತ್ತು ಅಂದ್ಬಿಟ್ಟು ನಮಗೂ ಸ್ವಲ್ಪ ಕೊಟ್ರು. ಅದನ್ನ ತಗೊಂಡು ನಮ್ಮ ಅತ್ತೆ ಅವ್ರ ಅಮ್ಮ ಮತ್ತೆ ಅವರ ತಂಗಿನ ಲಕ್ಷ್ಮೀ ಸಾಗರ ಗೇಟ್ ಅಲ್ಲಿ ಬಸ್ ಹತ್ಸಿ ನಾವು ಮುಳಬಾಗಲ್ಗೆ ಬಂದ್ವಿ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.